ನಮಸ್ಕಾರ. ನನ್ನ ಹೆಸರು ಮಹೇಶ್ ಅಂತ. ಶಿವಮೊಗ್ಗ ಡಿಸ್ಟಿಕ್ಕು ಹೊಳೆನೂರು, ಭದ್ರಾವತಿ ತಾಲೂಕು ಹೊಳೆನೂರು, ಮೂಡ್ಲ ವಿಟ್ಲಾಪುರ ಅಂತೇಳಿ ನಾನು ವಾಸ. ಇವ್ರು ನನ್ನ ವೈಫು. ನನಗೆ ಸಿಂಡ್ರೋಮಾ ಅಂತೇಳಿ ಒಂದು ಕಾಯಿಲೆ, ಅದು ಏನು ಅಂತ ಗೊತ್ತಾಗಿದ್ದಿಲ್ಲ ನಮಗೆ. ಅದನ್ನು ಆ ವಿಚಾರನ ನಾವು ಮಣಿಪಾಲಿಗೆ ಹೋಗಿ ತೋರಿಸಿದಾಗ ಅವರು ಯಾವ ಕಾಯಿಲೆ ಅಂತಲೇ ಹೇಳಲಿಲ್ಲ ನನಗದು. 28 ದಿನ ಆಸ್ಪತ್ರೆಯಲ್ಲೇ ICU ಒಳಗಿದ್ದೆ ನಾನು. ICU ಒಳಗಿದ್ದಾಗ ಅದ್ರ ಬಗ್ಗೆ ನನಗೇನೂ ಗೊತ್ತಿಲ್ಲ. ನಮ್ಮ ವೈಫ್ ಅದ್ರ ಬಗ್ಗೆ ಹೇಳ್ತಾರೆ. ಅದನ್ನು ಅವರಿಂದ ಕೇಳಿಸ್ಕೊಂಡೆ ಆಮೇಲೆ ನಾನು ಹೇಳ್ತೀನಿ ವಿಚಾರಗಳು. ನಮಸ್ಕಾರ, ಶರಾವತಿ ಅಂತೇಳಿ ನನ್ನ ಹೆಸರು. ನಮ್ಮ ಮನೆಯವ್ರಿಗೆ ತುಂಬಾ ಹುಷಾರಿರಲಿಲ್ಲ. ನಾವು ತೋರಿಸ್ದಾಗ ಶಿವಮೊಗ್ಗದಲ್ಲಿ ಫಸ್ಟ್ ತೋರಿಸ್ದಾಗ ಅವ್ರನ್ನ ನಂಜಪ್ಪದಲ್ಲಿ ಅವರು ನಾವಿಲ್ಲಿ ನೋಡೋದೇ ಇಲ್ಲ, ಮಣಿಪಾಲಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಮಣಿಪಾಲಲ್ಲಿ ತೋರಿಸ್ದಾಗ ಅವರೆಲ್ಲ ಚೆಕಪ್ ಮಾಡಿದಾಗ ಸಿಸ್ಟಮ್ ಇಸ್ ಕ್ಲಿರೋಡರ್ಮಾ ಅಂತ ಹೇಳಿದ್ರು. ಅಲ್ಲೂ 24 ದಿನ ICUನಲ್ಲೇ ಇಟ್ಕೊಂಡಿದ್ರು, ಟ್ರೀಟ್ಮೆಂಟ್ ಕೊಟ್ಟರು, ಎಲ್ಲ ಆಯಿತು. ಆಮೇಲೆ ಒಂದು ತಿಂಗಳು ತನಕ ಮಾಮೂಲಿ ವಾರ್ಡಲ್ಲಿದ್ದು ಮನೆಗೆ ಬಂದ್ರೂ ಅವ್ರಿಗೆ ಕಮ್ಮಿನೇ ಆಗಲಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಮತ್ತೆ ಜೈನ್ ಆಸ್ಪತ್ರೆ ಬೆಂಗಳೂರಲ್ಲಿ ತೋರಿಸಿದ್ವಿ. ಅಲ್ಲಿ ಅವರು ಹಿಂಗೆ ಉಸಿರಾಟ ತೊಂದರೆ ಇದೆ, ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತೆಲ್ಲ ಹೇಳಿದ್ರು. ಸ್ಕಿನ್ ಎಲ್ಲ ರಫ್ ಆಗೋದು, ಒಂಥರ ಗಟ್ಟಿ ಆಗೋದು, ಆ ಥರ ಎಲ್ಲ ಆಗ್ತಾಯಿತ್ತು, ಬ್ಲ್ಯಾಕ್ ಆಗೋದು ಎಲ್ಲ. ಆಮೇಲೆ ಅಲ್ಲೆಲ್ಲ ತೋರಿಸ್ಕೊಂಡು ಬಂದಾಗ ಅವರು ಆಕ್ಸಿಜನ್ ಮಿಷಿನ್ 16 hours ಯೂಸ್ ಮಾಡಲೇಬೇಕು ಅಂತೇಳಿ ಒಂದು ಮಿಷಿನ್ ತೊಗೊಳಕ್ಕೆ ಹೇಳಿದ್ರು. ಅದನ್ನು ತೊಗೊಂಡು ಯೂಸ್ ಮಾಡಿದ್ವಿ. ಎಲ್ಲ ಮಾಡ್ತಾ ಬಂದ್ರೂ ವರ್ಷಗಟ್ಟಲೆ ಆದರೂ ಹುಷಾರೇ ಆಗ್ತಾ ಇರಲಿಲ್ಲ ಅವರಿಗೆ. ಎಲ್ಲ ಲಾಸ್ಟ್ ಎಲ್ಲ ಇದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕಡೆ ಆದಮೇಲೆ ಅಪೋಲೋ ನ್ಯಾಚುರೋಪತಿ ಆಸ್ಪತ್ರೆಗೆ ಹೋಗಿ ತೋರಿಸಿದ್ವಿ. ಅಲ್ಲಿ ಪ್ರವೀಣ್ ಜಾಕಬ್ ಅವ್ರನ್ನ ಮೀಟ್ ಮಾಡಿದ್ವಿ. ಅಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲ ಟೆಸ್ಟ್ಗಳು ಮಾಡಿದ್ದನ್ನು ಎಲ್ಲ ರಿಪೋರ್ಟ್ಗಳನ್ನೆಲ್ಲ ತೋರಿಸಿದ್ಮೇಲೆ ಅವರು ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅಲ್ಲಿಗೆ ಹೋದ್ಮೇಲೆ 10 days ಅಲ್ಲೇ ಅಡ್ಮಿಟ್ ಆಗಿದ್ವಿ. ಅಲ್ಲಿಗೆ ಹೋಗಿ 10 days ಆದಮೇಲೆ ಸ್ವಲ್ಪ ರಿಕವರ್ ಆದರೂ, ಸುಸ್ತು ಸ್ವಲ್ಪ ಕಮ್ಮಿ ಆಯಿತು. ಮನೆಗೆ ಬಂದಮೇಲೆ ಅದೇ ಫುಡ್ಡನ್ನು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡ್ತಾ ಹೋದ್ವಿ. ಆ ಫುಡ್ಡನ್ನು ದಿನಕ್ಕೆ 3 ಟೈಮು ಫ್ರೂಟಲ್ಲೇ ಇರೋರು, ಮತ್ತು ರೈಸ್ ಒಂದು ಟೈಮು ಒಂದು ಸ್ವಲ್ಪ ತೊಗೊಳ್ಳೋರಷ್ಟೇ. ಅದು ಬಿಟ್ಟರೆ ಏನಿಲ್ಲ, ಬರೀ ಫ್ರೂಟಲ್ಲೆಲ್ಲ ಇದ್ಕೊಂಡು ಈಗಲೂ ಅದರಲ್ಲೇ ಇದ್ದಾರೆ ಅವರು. ಒಂದು ಟೈಮ್ ರೈಸ್ ತಿಂದ್ಕೊತಾರೆ. ಅದು ತೊಗೊಂಡ್ಮೇಲೆ ಅವ್ರಿಗೆ ಕಮ್ಮಿ ಆಯ್ತಾ ಬಂತು. ಈಗ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ಆರಾಮಾಗಿದ್ದಾರೆ. ಸುಸ್ತು ಕಮ್ಮಿ ಆಗಿದೆ. ಮೊದಲಿಂದ 3/4 ಭಾಗ ಇಲ್ಲವೇ ಇಲ್ಲ, ಆರಾಮಾಗಿದ್ದಾರೆ ಅವರು. ಆಕ್ಸಿಜನ್ ಮಿಷಿನ್ ಏನೂ ಯೂಸ್ ಮಾಡ್ತಾ ಇಲ್ಲ ಅವರು. ಹಣ್ಣುಗಳನ್ನೂ 1 ಟೈಮ್ ತೊಗೊತಿದ್ದಾರೆ, ರೈಸ್ 2 ಟೈಮ್ ತೊಗೊತಿದ್ದಾರೆ. ನಾರ್ಮಲ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ. ಈಗ ಮೊದಲಂಗೇನು ತೊಂದರೆ ಇಲ್ಲ. ನನಗೆ ಮಣಿಪಾಲು ಮತ್ತು ಬೆಂಗಳೂರು ಎಲ್ಲ ಜೈನ್ ಆಸ್ಪತ್ರೆಯಲ್ಲಿ ಖರ್ಚು ಮಾಡಿರೋದು ನೋಡಿದ್ರೆ ನಾನು ಇಲ್ಲ ಅಂದ್ರೆ ಒಂದು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಇಲ್ಲಿ ಬರೀ 10,000ದೊಳಗೆ ಮುಗಿದೋಗಿದ್ದು ನಂದು. ಏನು ಇಲ್ಲೇ ಅಲ್ಲ, 10,000 ದುಡ್ಡೇ ಅಲ್ಲ ಅದು. 10,000ದೊಳಗೆ ಖರ್ಚು ಮಾಡಿರೋದು ಅದೇನು ಅಲ್ಲೇ ಅಲ್ಲ. 10 ಲಕ್ಷ ಎಲ್ಲಿ, 10,000 ಎಲ್ಲಿ ಸರ್? ಅದಕ್ಕೆ ಅದ್ರ ಮುಂದೆ ಈ ಡಾಕ್ಟ್ರು ನನಗೆ ಒಂಥರ ದೇವ್ರು ಬಂದಂಗೆ ಬಂದರು ನನಗೆ. ಪ್ರವೀಣ್ ಜಾಕಬ್ ಬಂದರೆ ನನಗೆ ದೇವರು. ಇಷ್ಟು ಹೇಳೋಕ್ಕೆ ನಾನು ಇಷ್ಟು ಹೇಳಬಲ್ಲೆ ಸರ್. The Mr. Magesh is almost like my family member today. Since 4 years we are in close relation. He met me about 4 years ago with a condition called as systemic sclerosis. The major characteristics of systemic sclerosis, the antibody generated against skin as well against lungs. There was extensive lung fibrosis. That's why he could not breathe properly. He was on oxygen cylinder for almost 18 to 20 hours. And he had been carried to my hospital at Apollo, Bangalore in 2016. And I recommended a dietary protocol. I feel initial 5 days I kept him on fasting and a prebiotic diet. I counseled him that it is not mediated by your genes or your fate. It is just by gut bacteria. So I was targeting his gut bacteria. If you have doubt, just refer gut bacteria and systemic sclerosis. You can get numerous number of studies in this regard. Just after 1 week, he gradually reduced the dependency on oxygen cylinder, and I developed a very good dietary protocol, which is mainly composed of fruits, lots of steamed vegetable, ghee, butter, and small quantity of fish as well. And additionally, I have recommended omega-3 fatty acids and some probiotics and few more supplements as well. The main credit goes to Madam, because she has implemented my dietary protocol religiously, which was the cornerstone of getting healed from this incurable disorder. You need to devote time to prepare all these recipes like salads, fruits, vegetables, steamed vegetable, but she executed very properly, and even he strictly followed the dietary protocol. Now from the past 4 years, almost 90% symptom has been reduced, no more mucus generation,
and he is freely roaming around. So if you suffer from any kind of autoimmune disorders, you might think that it is incurable. When you go through the internet or when you do Google search, it is clearly written that incurable, most of the autoimmune disorder, but need not worry. If you adopt a good dietary protocol, if you can modify your diet for little longer time, it is not for 1 week. If you can consume a raw diet for 6 months, definitely there will be an answer for your incurable disorders. So let's hear from Mahesh and wife, and let's conclude now. ನೀವು ಇವ್ರ ಹತ್ರ ಈ ಡಾಕ್ಟರ್ ಹತ್ರ ನೀವು ಭೇಟಿ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತೆ. ಕಡಿಮೆ ಅಂದರೆ ಬಡವರಿಗೆ ಒಂದು ಅನುಕೂಲ ಆಗುತ್ತೆ. ಅಂದರೆ ಕಮ್ಮಿ ಖರ್ಚಲ್ಲಿ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋ ಬದಲು ಕಮ್ಮಿ ಖರ್ಚಲ್ಲಿ ನಿಮಗೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ. ಇಲ್ಲಿ ಟ್ರೀಟ್ಮೆಂಟು ಸಿಗುತ್ತೆ. ಇನ್ನೊಂದು ಲೈಫ್ ಲಾಂಗ್ ಮಾತ್ರ ಇದು ಕಮ್ಮಿ ಇರಲ್ಲ. ನೋಡಿ, ಇವ್ರಿಗೆ ಒಂದು ಸರಿ ಭೇಟಿ ಮಾಡಿ ನೀವೆಲ್ಲ ಬಂದು. ನಮಸ್ತೆ. ನಾನು ಇದ್ರ ಬಗ್ಗೆ ತುಂಬ ಖುಷಿ ಆಗುತ್ತೆ. ನೀವು ಬಂದು ತೋರಿಸ್ಕೊಳ್ರಿ. ನನಗಂತೂ ತುಂಬ ಯೂಸ್ ಆಗಿದೆ, ತುಂಬ ಒಳ್ಳೆಯದಾಗಿದೆ. ನಮ್ಮ ಮನೆಯವರು ತುಂಬ ಹುಷಾರಾಗಿ ಚೆನ್ನಾಗಿದ್ದಾರೆ, ಹೆಲ್ದಿಯಾಗಿದ್ದಾರೆ. ನೀವು ಬಂದು ತೋರಿಸ್ಕೊಳ್ಳಿ, ಕಮ್ಮಿ ಖರ್ಚಲ್ಲಾಗುತ್ತೆ, ಒಳ್ಳೆಯದಾಗುತ್ತೆ. ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಪ್ರವೀಣ್ ಜಾಕಬ್ ಅವ್ರ ಹತ್ರ ಬಂದು ತೋರಿಸ್ಕೊಳ್ಳಿ. ಪ್ರವೀಣ್ ಜಾಕಬ್ ಅವ್ರಿಗೆ ಧನ್ಯವಾದಗಳು.